ನೀವು ನೋಡುತ್ತಿರುವುದು ಪ್ರಜಾಶ್ರೀ ನ್ಯೂಸ್. ಇಂದು ವಿಜಯಪುರ ಜಿಲ್ಲಾ ಜನಸಂಪರ್ಕ ಕಾರ್ಯಾಲಯದಲ್ಲಿ ಎಐಸಿಸಿ ಹ್ಯೂಮನ್ ರೈಟ್ಸ್ ವತಿಯಿಂದ ರಾಜ್ಯಾಧ್ಯಕ್ಷ ಚಂದ್ರಕಾಂತ್ ನಾಯಕ್ ಅವರ ಆದೇಶದ ಮೇರೆಗೆ ಹಾಗೂ ಎಐಸಿಸಿ ಹ್ಯೂಮನ್ ರೈಟ್ಸ್ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ವಿಜಯಪುರ, ಬಾಗಲಕೋಟ್, ಬೆಳಗಾವಿ, ಕಲಬುರಗಿ ಉಸ್ತುವಾರಿ ಅಧ್ಯಕ್ಷರಾದ ಶ್ರೀ ಶಬ್ಬೀರ್ ಅಹಮದ್ ದಲಾಯತ್ ಅವರ ನೇತೃತ್ವದಲ್ಲಿ ಹಾಗೂ ಎಐಸಿಸಿ ಹ್ಯೂಮನ್ ರೈಟ್ಸ್ ಜಿಲ್ಲಾ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಶ್ರೀ ನಬೀಸಾಬ್ ಮುಲ್ಲಾ ಅವರಿಗೆ ಎಐಸಿಸಿ ಹ್ಯೂಮನ್ ರೈಟ್ಸ್ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾಗಿ ಆದೇಶ ಪ್ರಮಾಣ ಪತ್ರ ನೀಡಲಾಯಿತು. ಹಾಗೂ ಅದೇ ರೀತಿ ಎಐಸಿಸಿ ಹ್ಯೂಮನ್ ರೈಟ್ಸ್ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾಗಿ ವಿಜಯ್ ಶಿವಾಜಿ ಜಾಧವ್ ಅವರಿಗೆ ಆದೇಶ ಪ್ರಮಾಣ ಪತ್ರ ನೀಡಲಾಯಿತು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದವರು ಎಐಸಿಸಿ ಹ್ಯೂಮನ್ ರೈಟ್ಸ್ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಹಾಗೂ ವಿಜಯಪುರ, ಬಾಗಲಕೋಟ್, ಬೆಳಗಾವಿ, ಕಲಬುರಗಿ ಉಸ್ತುವಾರಿ ಅಧ್ಯಕ್ಷರು ಶ್ರೀ ಶಬ್ಬೀರ್ ಅಹಮದ್ ದಲಾಯತ್ ಅವರು, ಎಐಸಿಸಿ ಹ್ಯೂಮನ್ ರೈಟ್ಸ್ ಜಿಲ್ಲಾ ಲೀಗಲ್ ಟೀಮ್ ಅಧ್ಯಕ್ಷರಾದ ಆನಂದ್ ಕುಮಟಗಿ ಅವರು, ಎಐಸಿಸಿ ಹ್ಯೂಮನ್ ರೈಟ್ಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸೈಫನ್ ಮುಲ್ಕ್ ಡಾಂಗೆ ಅವರು, ಎಐಸಿಸಿ ಹ್ಯೂಮನ್ ರೈಟ್ಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೇಶ್ವರಿ ಮಾಗಿ ಅವರು, ಎಐಸಿಸಿ ಹ್ಯೂಮನ್ ರೈಟ್ಸ್ ಜಿಲ್ಲಾ ಕಾರ್ಯದರ್ಶಿಗಳಾದ ಖ್ವಾಜಾ ಮಮದಾಪುರ್ ಅವರು, ಎಐಸಿಸಿ ಹ್ಯೂಮನ್ ರೈಟ್ಸ್ ನಗರ ಸಹ ಕಾರ್ಯದರ್ಶಿಗಳಾದ ನೀಲಮ್ಮ ಹಂಚನಾಳ್ ಅವರು, ಇಂಜಿನಿಯರ್ ಹಮೀದ್ ಇನಾಮದಾರ್ ಅವರು, ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವಿಜಯಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ವಸಂತ್ ಹೊನಮಡೆ ಅವರು ಹಾಗೂ ನ್ಯಾಯವಾದಿಗಳಾದ ಆಸಿಫ್ ಮುಜಾವರ್ ಅವರು ಉಪಸ್ಥಿತರಿದ್ದರು. ಧನ್ಯವಾದಗಳು. ಇವತ್ತು ಬಿಜಾಪುರ ಜಿಲ್ಲಾ ಜನಸಂಪರ್ಕ ಕಾರ್ಯಾಲಯದಲ್ಲಿ ಎಐಸಿಸಿ ಹ್ಯೂಮನ್ ರೈಟ್ ವತಿಯಿಂದ ನನ್ನ ಶಬ್ಬೀರ್ ಡಲಾಯತ್ ಅವರ ನೇತೃತ್ವದಲ್ಲಿ ನಮ್ಮ ಹಿರಿಯರಾದ ನಬೀಸಾಬ್ ಮುಲ್ಲಾ ಅವರಿಗೆ ಜಿಲ್ಲಾ ಕಾರ್ಯಕಾರಿಣಿಯ ಸದಸ್ಯರಾಗಿ ನೇಮಿಸಲಾಗಿದೆ. ಅದೇ ರೀತಿ ನಮ್ಮ ಇನ್ನೊಬ್ಬ ದೊಡ್ಡ ಸಹೋದರರಾದ ವಿಜಯ್ ಶಿವಾಜಿ ಜಾಧವ್ ಅವರಿಗೆ ಜಿಲ್ಲಾ ಕಾರ್ಯಕಾರಿಣಿಯ ಸದಸ್ಯರಾಗಿ ನೇಮಿಸಲಾಯಿತು. ಅವರ ಮೇಲೆ ನಮಗೆ ಬಹಳ ವಿಶ್ವಾಸ ಇದೆ. ಮುಂದಿನ ದಿನಮಾನದಲ್ಲಿ ತಾವು ತಮ್ಮ ಹುದ್ದೆಯನ್ನು ಪ್ರಾಮಾಣಿಕವಾಗಿ ಮಾಡಿಕೊಂಡು ಹೋಗಬೇಕಂತ ಅವರಿಗೆ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಮುಂದಿನ ದಿನಮಾನದಲ್ಲಿ 2024 ಮಿಷನ್ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡುವುದನ್ನ ನಾವು ಯಾರೂ ನೆಮ್ಮದಿಯಿಂದ ಕೂಡುವುದಿಲ್ಲ. ನಮ್ಮ ಹೋರಾಟ, ನಮ್ಮ ಸಂಘಟನಾ ಹಿಂಗೆ ಮುಂದುವರಿಯುತ್ತದೆ. ನಾವು ಹಳ್ಳಿಗೆ ಹೋಗಿ ಎಐಸಿಸಿ ಹ್ಯೂಮನ್ ರೈಟ್ಸ್ ವತಿಯಿಂದ ಹಾಗೂ ಕಾಂಗ್ರೆಸ್ ಪಕ್ಷ ವತಿಯಿಂದ ನಮ್ಮ ಕಾರ್ಯಕರ್ತರು ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ಆದಂತ 2023 ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಹ್ಯೂಮನ್ ರೈಟ್ಸ್ ದವರು ಬಹಳಷ್ಟು ಓಡಾಡಿ ತಮ್ಮ ಧನದಿಂದ ಕೆಲಸ ಮಾಡ್ಯಾರ. ಅದರ ಸಲುವಾಗಿ ಕರ್ನಾಟಕ ಸ್ಟೇಟ್ದಾಗ 136 ನಮ್ಮ MLA ಆರಿಸಿ ಬಂದವ. ಅದೇ ರೀತಿ ನಂದ ಒಂದು ಮನವಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಶ್ರೀ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ಹಾಗೂ ನಮ್ಮ KPCC ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬರಿಗೆ ನಮ್ದು ಒಂದು ಕಳಕಳಿಯಿಂದ ಮನವಿ ಅದ. ನಮ್ಮ ಎಐಸಿಸಿ ಹ್ಯೂಮನ್ ರೈಟ್ಸ್ ದವರಿಗೆ ಮುಂದಿನ ದಿನಮಾನದಲ್ಲಿ ನಿಗಮ ಮಂಡಳಿಯಲ್ಲಿ ಒಂದು ಅವಕಾಶ ಕೊಡಬೇಕು ಮತ್ತು ಅವರಿಗೆ ನಿಮ್ಮ ಸಪೋರ್ಟ್ ಇರಬೇಕಂತ ವಿನಂತಿಸುತ್ತೇನೆ. ह्यूमन राइट्स में जो मुझे वोट दिया है शब्बीर डलायत के नेतृत्व में, उसके लिए मैं वोट दिया मेरे को, और जो भी है मैं इसके लिए मैं शुक्रगुजार हूँ, सबको धन्यवाद हूँ मैं। और जो भी है जिम्मेदारी के जो काम से करते जाऊँगा, और सबको धन्यवाद देता हूँ. शुक्रिया. आव्हान आहे आणि काय तिथे सांगतो तुला काम करतो आणि प्रमाणे करतो.